ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ತಯಾರಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ತಂದಿದ್ದೀನಿ. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಅರ್ಥ ಆದರೆ ಮಾತ್ರ ಕಂಟಿನ್ಯೂ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ. ಆಯಿತಾ? 15 ಪ್ರಮುಖ ತಯಾರಿ ಸಲಹೆಗಳನ್ನು ಇವತ್ತು ನಾನು ನೋಟ್ ಮಾಡಿಕೊಂಡು ತಂದಿದ್ದೀನಿ. ಫಸ್ಟ್ನೇ ಪಾಯಿಂಟ್ ಬಂದುಬಿಟ್ಟು ಪರೀಕ್ಷಾ ವಿಧಾನವನ್ನು ಅರ್ಥ ಮಾಡಿಕೊಳ್ಳಿ. ಅಂತಂದರೆ ಪರೀಕ್ಷಾ ಪ್ರಶ್ನೆಯ ವಿಧಗಳು ಅಂತಂದರೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ನೀವು ಮೊದಲು ಕಂಡುಕೊಳ್ಬೇಕು. ಸೊ ಯಾವ ರೀತಿ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಅಂಕಗಳು ಮತ್ತು ಸಮಯದ ಮಿತಿಯನ್ನು ಸ್ಪಷ್ಟವಾಗಿ ತಿಳಿಯಿರಿ. ಅಂತಂದರೆ ನೀವು ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾಯಿದ್ರೆ ಸೊ ಎಷ್ಟು ಟೈಮ್ ತೊಗೊಳ್ತಾ ಇದ್ದೀರಾ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಟೈಮ್ ಏನಾದರೂ ಯಾವ ಸಬ್ಜೆಕ್ಟ್ ಮೇಲೆ ಹೆಚ್ಚು ಟೈಮ್ ಹೋಗ್ತಿದೆ, ಸೊ ಆ ಸಬ್ಜೆಕ್ಟನ್ನು ಹೆಚ್ಚಿಗೆ ಟೈಮ್ ಕೊಡಿ ಅದಕ್ಕೆ. ಆಯಿತಾ? ಮತ್ತು ಪಠ್ಯಕ್ರಮದ ಸಮಗ್ರ ಅಧ್ಯಯನ. 2ನೇ ಪಾಯಿಂಟು, ಪಠ್ಯಕ್ರಮದ ಸಮಗ್ರ ಅಧ್ಯಯನ. ಸಂಪೂರ್ಣ ಪಠ್ಯಕ್ರಮವನ್ನು ವಿಶ್ಲೇಷಿಸಿ ಮತ್ತು ಪ್ರಮುಖ ವಿಷಯಗಳಿಗೆ ಆದ್ಯತೆ ನೀಡಿ. ಅಂತಂದರೆ ಯಾವುದು ಇಂಪಾರ್ಟೆಂಟ್ ಅನಿಸುತ್ತಲ್ಲ, ಸೊ ಅದಕ್ಕೆ ನೀವು ಹೆಚ್ಚಿಗೆ ಒಂದು ಸಮಯನ ನೀಡಬೇಕಾಗತ್ತೆ. ಸೊ ನೆಕ್ಸ್ಟು ಸಮಯ ನಿರ್ವಹಣೆ. ಪ್ರತಿ ವಿಷಯಕ್ಕೂ ನಿಗದಿತ ಸಮಯವನ್ನು ಹಂಚಿಕೆ ಮಾಡಿ ಮತ್ತು ಕಠಿಣ ವಿಷಯಗಳಿಗೆ ಹೆಚ್ಚಿನ ಸಮಯ ನೀಡಿ. ಅಂತಂದರೆ ನಿಮ್ಗೆ ಯಾವ್ದು ಈಜಿ ಅನಿಸುತ್ತಲ್ಲ ಅದನ್ನ ಒಂದು ಸಾರಿ ಓದ್ಕೊಂಡು ಬಿಟ್ಬಿಡಿ, ನಿಮಗೆ ನೆನಪಿರುತ್ತೆ. ಯಾಕಂತಂದರೆ ಅದು ಈಜಿ ಅನಿಸಿದರೆ ನಿಮಗೆ ನೆನಪು 100% ಇರುತ್ತೆ. ಯಾವುದು ಟಫ್ ಅನಿಸಿರುತ್ತಲ್ಲ, ಸೊ ಅದನ್ನು ಈಜಿ ಲೆವೆಲ್ಗೆ ತರಬೇಕಾಗತ್ತೆ. ಅಂತಂದರೆ ನೀವು ಈಗ ಕನ್ನಡ ಸಬ್ಜೆಕ್ಟ್ ಈಸಿ ಇರುತ್ತೆ, ಇಂಗ್ಲೀಷ್ ಸ್ವಲ್ಪ ಟಫ್ ಇರುತ್ತೆ ಅಂದ್ಕೊಳ್ಳಿ. ಸೊ ಕನ್ನಡನ ಒಂದು 10 ನಿಮಿಷ ಓದಿದರೆ ಇಂಗ್ಲೀಷ್ನ 20 ನಿಮಿಷ ಓದ್ಕೊಳ್ಳಿ. ಅದು ನಿಮಗೆ 10 ನಿಮಿಷ ಓದುವಷ್ಟು ಇದಾಗಿರಬೇಕು. ಅಂತಂದರೆ ಅಷ್ಟು ಈಸಿ ಮಾಡ್ಕೊಂಡಿರ್ಬೇಕು ನೀವು. ನೆಕ್ಸ್ಟು ದೈನಂದಿನ ವೇಳಾಪಟ್ಟಿ ರೂಪಿಸಿ. ಅಂತಂದರೆ ಟೈಮ್ ಟೇಬಲ್. ಒಬ್ಬೊಬ್ಬರು ರೈತರ ಮಕ್ಕಳು ಇರ್ತಾರೆ, ಸೊ ಕಷ್ಟಪಡೋರು ರೈತರ ಮಕ್ಕಳೇ ಆ್ಯಕ್ಚುಲಿ. ಸೊ ಅದನ್ನೆಲ್ಲ ಬಿಟ್ಟು ನೀವು ರೈತಕಿಗೆ ಹೇಳ್ತೀನಪ್ಪ ನಾನು ಎಲ್ಲ ಬಿಟ್ಟುಬಿಟ್ಟಿದ್ದೀನಿ, ಎಕ್ಸಾಮ್ಗೆ ನಾನು ಪ್ರಿಪೇರ್ ಆಗ್ತಾಯಿಲ್ಲ ಅಂತಂದರೆ ಅದು ಒಳ್ಳೆಯದೇ. ಯಾಕಂತಂದರೆ ರೈತಕಿಯಲ್ಲಿರುವಂಥ ಖುಷಿ ಇನ್ಯಾವುದ್ರಲ್ಲೂ ಇಲ್ಲ. ಸುಮ್ಮನೆ ಇದು ನೋಟಿಫಿಕೇಷನ್ ಆಗೋವರೆಗೂ ಕಾಯಬೇಕು, ಅದು ಇದು ಏನಿಲ್ಲ. ಸೊ ನಾವು ದುಡ್ದಷ್ಟು ನಮಗೆ ದುಡ್ಡು ಬರ್ತಾ ಇರುತ್ತೆ. ಸೊ ಅದನ್ನು ಕಂಟಿನ್ಯೂ ಮಾಡಿದರೆ ಇನ್ನೂ ಒಳ್ಳೆಯದು. ಏನಾದರೂ ಇರಲಿ, ಸೊ ಪ್ರಿಪೇರ್ ಆಗ್ತಿರೋರಿಗೆ ಹೆಚ್ಚಿಗೆ ಪ್ರಿಪೇರ್ ಆಗ್ತಿರೋದು ರೈತರ ಮಕ್ಕಳು ಅಂತ ನಂಗೆ ಗೊತ್ತು. ಸೊ ದೈನಂದಿನ ವೇಳಾಪಟ್ಟಿ ರೂಪಿಸಿ, ನಿಮ್ಮ ಸಾಮರ್ಥ್ಯ ತಕ್ಕಂತೆ ಅನುಸರಿಸಿ. ಅಂತಂದರೆ ನಾನು ಇವತ್ತು 4 ತಾಸು ಓದಲೇಬೇಕು ಅನ್ನೋ ಒಂದು ಇದು ಬೇಡ. ಸೊ ನನಗೆ ಇವತ್ತು ಇಷ್ಟು ಓದೋಕ್ಕಾಗತ್ತಪ್ಪ. ಸೊ ನಿಮಗೆ ಎಷ್ಟು ಕೆಪಾಸಿಟಿ ಇರುತ್ತಲ್ಲ, ಸೊ ಆ ಕೆಪಾಸಿಟಿ ಮೇಲೆ ನಿಮ್ಮ ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಳಿ. ಸೊ ಅದು 100% ಸಕ್ಸಸ್ ಆಗುತ್ತಾ ಅಂತ ಕೇಳಿದರೆ ಸೊ ಆಗ್ಬೋದು. ಯಾಕಂತಂದರೆ ನೀವು ಇಷ್ಟಪಟ್ಟು ಓದಿರ್ತೀರಲ್ಲ, ಸೊ ಕಷ್ಟಪಟ್ಟು ಓದಿರಲ್ಲ. ಇಷ್ಟಪಟ್ಟು ಓದಿದ್ದು ಸೊ ಪ್ಲಸ್ ಆಗಿರುತ್ತೆ, ಕಷ್ಟಪಟ್ಟು ಓದಿದ್ದು ಮೈನಸ್ ಆಗುತ್ತೆ. ಆಯಿತಾ? ಪ್ರಚಲಿತ ವಿದ್ಯಮಾನಗಳ ಮಾಹಿತಿ. ಸೊ ದೈನಂದಿನ ಸುದ್ದಿ ಪತ್ರಿಕೆಗಳು ಮತ್ತು ಪ್ರಚಲಿತ ವಿದ್ಯಮಾನ ಅಂತಂದರೆ ಸದ್ಯಕ್ಕೆ ಏನು ನಡ್ತಾ ಇದೆ, ಕ್ರಿಕೆಟ್ ಆಗಿರ್ಬೋದು, IPL ಬಗ್ಗೆ. ಸೊ ಇದನ್ನು ಹೆಚ್ಚಿಗೆ ನೋಡ್ಕೊಳ್ಳಿ. ಟೆಸ್ಟು, ಸೊ ಇದನ್ನೆಲ್ಲ ನೋಡ್ಕೋತಾ ಇರಿ. ಮತ್ತು ಯಾವುದ್ಯಾವುದು ಕ್ರೀಡೆ ಇದೆ, ಸೊ ಯಾರ್ಯಾರು ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ, ಮತ್ತು ಉಪಮುಖ್ಯಮಂತ್ರಿ, ಸೊ ಹಣಕಾಸು ಮಂತ್ರಿ, ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕು. ಸಾಮಾನ್ಯ ಜ್ಞಾನ ಅಭಿವೃದ್ಧಿ. ಭಾರತ ಮತ್ತು ಕರ್ನಾಟಕದ ಇತ್ಯಾವಧಿ ಮೇಲೆ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ 7ನೇದ್ದು ಕನ್ನಡ ಭಾಷಾ ಜ್ಞಾನ. ಕನ್ನಡ ವ್ಯಾಕರಣ ಮೇಲೆ ಹೆಚ್ಚು ಒತ್ತು ಕೊಡಿ. ಸೊ ಸಾಹಿತ್ಯ ಶ್ರಮಿಸಿ. ಅಂದರೆ ಸಾಹಿತ್ಯ ಬಗ್ಗೆ ಇದನ್ನೆಲ್ಲ ನೀವು ನೋಡ್ಕೋಬೇಕು. ಮಾನಸಿಕ ಸಾಮರ್ಥ್ಯದ ಬಗ್ಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ಅಂದರೆ ತಾರ್ಕಿಕ ಮೇದು ಕೆಲಸ ಕೊಡುವ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಸೊ ಅದನ್ನು ನೀವು ಕ್ವಶನ್ ಪೇಪರ್ ನೀವು ತೆಗೆದು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟು 9ನೇ ಪಾಯಿಂಟು ಗಣಿತದ ಮೂಲಭೂತ ಅಂಶಗಳು. ಅಂಶಗಣಿತ ನಿಯಮಗಳು ಮತ್ತು ಸೂತ್ರಗಳು ಮತ್ತು ತ್ವರಿತವಾಗಿ ಲೆಕ್ಕಾಚಾರ ಮಾಡುವ ವಿಧಾನಗಳನ್ನು ಕರಗತ ಮಾಡಿಕೊಳ್ಬೇಕು. ಅಂತಂದರೆ ಯಾವ ರೀತಿ ಮಾಡಬೇಕು ಲೆಕ್ಕನ. ಸೊ ಒಂದೊಂದು ಸಾರಿ ನೀವು ನೋಡ್ಕೊಳ್ತಾ ಹೋದರೆ ಸೊ ಒಂದು 5 ದಿನ ಅದಕ್ಕೆ ಟೈಮ್ ಕೊಡಿ. ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ 5 ದಿನ ಟೈಮ್ ಕೊಡಿ. ಸೊ ಹೀಗೆ ಮಾಡಬೇಕು ಅನ್ನೋದಕ್ಕೆ ಒಂದು 5 ದಿನ ಟೈಮ್ ಕೊಡಿ. ನಾನು ಯಾವುದೇ ಲೆಕ್ಕ ಬಿಡಿಸ್ತೀನಿ ಅನ್ನೋದಕ್ಕೆ ಒಂದು 10 ದಿನ ಟೈಮ್ ಕೊಡಿ. ಸೊ ಆಮೇಲೆ ಪ್ರಿಪೇರ್ ಆಗ್ತಾ ಹೋಗ್ತೀರಾ. ದೈಹಿಕ ಸಾಮರ್ಥ್ಯ ಇರಿ. ಓಟ, ಜಿಗಿತ ಮತ್ತು ದೈಹಿಕ ದಿನಾಲೂ ಅಭ್ಯಾಸ ಮಾಡಿ. ಸೊ ಅಂತಂದರೆ ಒಂದು 1 ಅವರ್ ಅದಕ್ಕೆ ಇಟ್ಬಿಡಿ. ಆಯಿತಾ? ಸೊ ನಿಮಗೆ ಗ್ರೌಂಡ್ ಏನಾದರೂ ದೂರ ಇದ್ದರೆ ಒಂದು 2 ಅವರ್ ತೊಗೊಳ್ಳಿ. ಸೊ 5 ಗಂಟೆಗೆ ಹೋಗಿ, ನಿಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಹೊಲದಲ್ಲಿ ಏನೋ ಕೆಲಸ ಇದ್ದರೂ 5 ಗಂಟೆಗೆ ಹೋದರೂ ಸೊ 7:45 ನೀವು ಬಂದುಬಿಡ್ತೀರ. ಆಯಿತಾ? ನೆಕ್ಸ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಗಳು. ಸೊ ಕಳೆದ ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಮತ್ತು ಪರೀಕ್ಷೆಯ ಮಾದರಿಯನ್ನು ಸಂಗ್ರಹಿಸಿ. ಸೊ ಯಾವ್ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಯಾವ್ಯಾವ ರೀತಿ ಏನು ಮಾಡಿದ್ದಾರೆ, ಸೊ ಯಾವ ರೀತಿ ಕ್ವಶನ್ ಬಂದಿದೆ ಅನ್ನೋ ಅರ್ಥ ಮಾಡ್ಕೊಳ್ಳೋದು ಫಸ್ಟು, ಅದು ಇಂಪಾರ್ಟೆಂಟ್. ಮಾದರಿ ಪರೀಕ್ಷೆಗಳನ್ನು ಅಂತಂದರೆ ಮಾಡಲ್ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗಿ. ನೆಕ್ಸ್ಟು ನಿಯಮಿತ ಪುನರಾವರ್ತನೆ. ಓದಿದ ವಿಷಯನ ನಿಯಮಿತವಾಗಿ ಪುನರಾವರ್ತಿ ಮತ್ತು ಅದನ್ನು ಓದಿನಿ ಅಂತೇಳಿ ಬಿಟ್ಟು ಬಿಡಬೇಡ್ರಿ. ಅಂತಂದರೆ ಇವತ್ತು ಓದಿದ್ದನ್ನು ಮತ್ತು ನಾಳೆ ಸ್ವಲ್ಪ, ಇವತ್ತು ಅರ್ಧ ತಾಸು ಓದಿದ್ದನ್ನು ನಾಳೆ 10 ನಿಮಿಷದಲ್ಲಿ ಓದಿ ಮುಗಿಸ್ಬೇಕು. ಆಮೇಲೆ ನೆಕ್ಸ್ಟ್ ಚಾಪ್ಟರ್ಗೆ ನೀವು ಹೋಗಬೇಕಾಗತ್ತೆ.
ಪರಿಣಿತರ ಸಲಹೆ ಪಡೀರಿ. ಅನುಭವ ಶಿಕ್ಷಕರು ಅಥವಾ ಪರಿಣಿತರ ಮಾರ್ಗದರ್ಶನ ಪಡೆಯಲು ಹಿಂಜರಿಯಬೇಡಿ. ಸೊ ಯಾರಿಗೋ ಗೊತ್ತಿರುತ್ತಪ್ಪ, ನಿಮ್ಮ ಫ್ರೆಂಡ್ಸಿಗೆ ಗೊತ್ತಿರುತ್ತೆ, ಇಲ್ಲ ನಿಮ್ಮ ಮನೆ ಆಜು ಬಾಜು ಯಾರಿಗೂ ಗೊತ್ತಿರುತ್ತೆ. ಸೊ ಅವ್ರನ್ನ ಕೇಳಿ. ಸೊ ಏನಪ್ಪ ಇಷ್ಟು ದೊಡ್ಡವನಾಗಿದ್ದಾನೆ, ಯಾಕಂದರೆ 28 ವಯಸ್ಸಿಗೆ ಬಂದರೂ ಕೇಳೋದಂದರೆ ಒಂಥರ ಮುಜುಗರ ಅನಿಸುತ್ತೆ. ಅದನ್ನೆಲ್ಲ ಬಿಟ್ಟುಬಿಡಿ. ನಿಮಗೆ ಜಾಬ್ ಬೇಕಾ ಕೇಳಿ, ಅದನ್ನು ಸರಿಪಡಿಸ್ಕೊಳ್ಳಿ. ಅವ್ನಿಗೆ ಗೊತ್ತಿದ್ರೆ ಮಾತ್ರ. ಸುಮ್ಮನೆ ಅಪ್ಪೆ ಮಾತಾಡಿ ಸೊ ಹಿಂಗೆ ಬರುತ್ತೆ ಅಂತ ಹೇಳೋರನ್ನ ಕೇಳಬೇಡಿ. ಸೊ ಸರಿಯಾಗಿ ಹೇಳ್ತಾ ಇದ್ದರೆ, ಸೊ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿರಬೇಕು, ಇವ್ನು ಸರಿಯಾಗಿ ಕಲ್ತಿದ್ದಾನೆ, ಇವ್ನಿಗೆ ಗೊತ್ತಿದೆ ಅಂತಂದರೆ ಮಾತ್ರ ಅವ್ರ ಹತ್ರ ಹೋಗಿ ಕೇಳಿ, ಆಯಿತಾ. ಆರೋಗ್ಯ ಮತ್ತು ಆಹಾರ. ಸೊ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇದು 15 ಪಾಯಿಂಟ್ ಆಗಿತ್ತು. ಸೊ ನಿಮಗೆ ಇದು ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋನ. ಸೊ ದಯವಿಟ್ಟು ಈ ಕ್ರಮಗಳನ್ನು ಅನುಸರಿಸಿ ಸೊ 100% ಸಕ್ಸಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು.